ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ಇವತ್ತೇನು ತುಮಕೂರು ಗ್ರಾಮಾಂತರದಲ್ಲಿ 11ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಕರ್ನಾಟಕ ಮತ್ಕರಿ ವಾಲ್ಮೀಕಿ ಸೇನೆ ಉದ್ಘಾಟನೆ ಸಮಾರಂಭ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಆಯೋಜಕರು ನಮ್ಮ ರಾಜ್ಯ ಕಾರ್ಯದರ್ಶಿ ಆದಂಥ ರಾಜಣ್ಣನವರ ನೇತೃತ್ವದಲ್ಲಿ ಗ್ರಾಮಾಂತರ ಉತ್ಸವ ತುಂಬ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ನಮ್ಮ ಸಂಘಟನೆ ದೊಡ್ಡ ಹೆಸರು ಮಾಡುತ್ತೆ. ಹಾಗೆ ಒಳ್ಳೆ ಕಾರ್ಯಕ್ರಮಗಳು ಕೊಡ್ತೀವಿ. ನಾವು ಏನು ಈ ನವಂಬರ್ ಕನ್ನಡಿಗರು ಅಲ್ಲದೆ ನಾವು ನಂಬರ್ 1 ಕನ್ನಡಿಗರು ಅಂತ ನಾವು ತೋರಿಸ್ಕೊಳ್ಳೋಂಥ ನಾವು ಕೆಲಸ ಮಾಡ್ತಾಯಿದ್ದೀವಿ. ಹಾಗಾಗಿ ಇವತ್ತೇನು ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಇವತ್ತು ನಾವು ಭೇಟಿ ಮಾಡಿ ಕಾರ್ಯಕ್ರಮದ ವಿವರಣೆ ತಿಳಿಸಿರೋದಕ್ಕೆ ಸಾಹೇಬರು ಬರ್ತೀನಿ ಅಂತ ನಮ್ಮೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಏನು ತುಮಕೂರು ಶಂಕರ್ ಆರ್ಕೆಸ್ಟ್ರಾದವರು ಅಚ್ಚುಕಟ್ಟಾಗಿ ಇದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮಗೆ ನಾವು ಕೇಳ್ಕೊಂಡಾಗ ಅವರು ಒಪ್ಕೊಂಡು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಹಾಗೆ ಏನು ನಮ್ಮ ತುಮಕೂರು ಗ್ರಾಮಾಂತರದ ಮಾನ್ಯ ಸುರೇಶ್ ಗೌಡ್ರು ಶಾಸಕರು ಇವ್ರನ್ನ ಕೂಡ ಕಾರ್ಯಕ್ರಮ ಆಗಮಿಸಿದ್ವಿ. ಹಾಗೆ ಮಾಜಿ ಶಾಸಕರಾದಂತಹ ಗೌರಿಶಂಕರ್ ಅವ್ರನ್ನೂ ಸಮೇತ ನಾವು ಕರೆದಿದ್ದೀವಿ ಕಾರ್ಯಕ್ರಮಕ್ಕೆ. ನಮ್ಮ ಎಚ್ ನಿಂಗಪ್ಪನವ್ರನ್ನೂ ಕಾರ್ಯಕ್ರಮ ಕರೆದಿದ್ದೀವಿ. ಹಲವಾರು ಗಣ್ಯರು ಹಾಗೂ ಚಲನಚಿತ್ರ ನಟ ನಟಿಯರನ್ನೆಲ್ಲ ಕಾರ್ಯಕ್ರಮ ಕರೆದು ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಹಿರೇಮಠ ಸ್ವಾಮಿಗಳ ಕೈಯಿಂದ ಕರ್ನಾಟಕ ಮತ್ಕರಿ ವಾಲ್ಮೀಕಿ ಸೇನೆ ಉದ್ಘಾಟನೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ 28ನೇ ತಾರೀಕು ಶನಿವಾರ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ, ನಾನು ರಾಜ್ಯ ಕಾರ್ಯದರ್ಶಿ ರಾಜಣ್ಣ ಅಂತ ಹೇಳ್ಬಿಟ್ಟು ನಾವೊಂದು ಗ್ರಾಮಾಂತರದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಭಾಳ ದಿನದಿಂದ ಆಸಕ್ತಿ ಇತ್ತು. ಅದನ್ನು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಅರುಣ್ ಕುಮಾರ್ ಸರ್ ನನಗೆ ಸಾಥ್ ಕೊಟ್ಟಿದ್ದಾರೆ. ಅದರ ಮುಖಾಂತರ ನಾವು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸರ್ನ ಇನ್ವೈಟ್ ಮಾಡಿದ್ದೀನಿ. ಇವತ್ತು ಬಂದೇ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸುರೇಶ್ ಗೌಡ್ರು ಅವ್ರನ್ನೂ ಸಮೇತ ಇನ್ವೈಟ್ ಮಾಡಿದ್ದೀವಿ. ಮತ್ತು ನಮ್ಮ ಮಠ ಸ್ವಾಮೀಜಿಗಳು ಸಮೇತ ಬರ್ತಾ ಇದ್ದಾರೆ. ರಾಜ್ಯದ ಮೂಲೆಯಿಂದಲೂ ಸಮೇತ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕರ್ತರುಗಳೆಲ್ಲ ಬರ್ತಾ ಇದ್ದಾರೆ. ಹಾಗೂ ಇಲ್ಲಿನ ಅಕ್ಕಪಕ್ಕದ ಗ್ರಾಮಸ್ಥರಾಗಿರ್ಬೋದು, ಇಲ್ಲಿ ನಮ್ಮ ಹ್ಯಾಂಡ್ ಪೋಸ್ಟ್ ಗ್ರಾಮಸ್ಥರಾಗಿರ್ಬೋದು, ನನ್ನ ಕರೆಗೆ ಹೋಗೊಟ್ಟು ಅವ್ರಿಗೆ ನಾನು ಮತ್ತೆ ಒಂದು ಸಾರಿ ಮಗದೊಮ್ಮೆ ತಾವು ನನ್ನಿಂದ ಏನೇ ಒಂದು ತಪ್ಪಾಗಿದ್ರು ಅದನ್ನು ಕ್ಷಮಿಸಿ ನನ್ನ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಅವ್ರಿಗೆಲ್ಲ ಕರೆ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಎಲ್ಲ ಕನ್ನಡಿಗರಿಗೆ ಶುಭಾಶಯಗಳು. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆಯ 11ನೇ ವರ್ಷದ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಬಾರಿ ಉಜ್ಜೋತ್ಸವವಾಗಿ ಭಾಳ ಅದ್ಧೂರಿಯಾಗಿ ಇವತ್ತು ಗ್ರಾಮಾಂತರದಲ್ಲಿ ಮಾಡುವ, ಪ್ರತಿ ವರ್ಷ ತುಮಕೂರು ನಗರದಲ್ಲಿ ಮಾಡ್ತಿದ್ದೀನಿ. ಈ ಬಾರಿ ಗ್ರಾಮಾಂತರನಿಗೆ ಭಾಳ ಕಾರ್ಯಕರ್ತರನ್ನ ನಮ್ಮ ಸ್ನೇಹಿತರು ಗ್ರಾಮಾಂತರ ಮಾಡಿ ಅಂತ ಹೇಳಿದ್ದಕ್ಕೆ ಈ ಗ್ರಾಮಾಂತರ ನಮ್ಮ ಮುಖಂಡರಾದಂತಹ ರಾಜಣ್ಣ ಅವರ ನೇತೃತ್ವದಲ್ಲಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಈ ಒಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದಂಥ ಸುರೇಶ್ ಗೌಡ ಸಾಹೇಬರು, ಮಾಜಿ ಶಾಸಕರಾದ ಗೌರಿಶಂಕರ್ ಸಾಹೇಬರು ಹಾಗೂ ರಾಜ್ಯದ ಗೃಹ ಮಂತ್ರಿ ಆದಂಥ ಜಿ ಪರಮೇಶ್ವರ್ ಸಾಹೇಬರು ಆಗಮಿಸುವ ನಿರೀಕ್ಷೆ ಇಲ್ಲ ಇದೆ. ಎಲ್ಲರಿಗೂ ಆಹ್ವಾನ ಪತ್ರಿಕೆಗಳನ್ನು ಕೊಟ್ಟಿದ್ದೀವಿ. ಇವಾಗ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಎಲ್ಲರೂ ಗ್ರಾಮಾಂತರ ಕ್ಷೇತ್ರದ ಎಲ್ಲ ಸ್ಥಳೀಯರು ಎಲ್ಲ ಮುಖಂಡರುಗಳ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕನ್ನಡ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಎಲ್ಲ ಸಂಘ ಪದಾಧಿಕಾರಿಗಳಿಂದ ಮನವಿ ಮಾಡ್ತೀವಿ.